ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 195 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 0.8% ನಿಫ್ಟಿ ಇವತ್ತು ರಿಕವರ್ ಆಗಿದೆ. ಸೊ ಮತ್ತೆ 24,000 ಇಂಪಾರ್ಟೆಂಟ್ ಸಪೋರ್ಟ್ ಏನಿತ್ತು ಅದರ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಪಾಸಿಟಿವ್ ನ್ಯೂಸ್ ಇದ್ರೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. US ಮತ್ತು ಇರಾನ್ ನಡುವೆ ಮಾತುಕತೆ ನಡೆಯುತ್ತೆ ಅನ್ನುವಂಥ ರಿಪೋರ್ಟ್ಸೇ ಇದೆ. ಸೊ ಹೆಚ್ಚಿನ ನೆಗೆಟಿವ್ ನ್ಯೂಸ್ಗಳು ಮಾರ್ಕೆಟ್ನಲ್ಲಿ ವೀಕೆಂಡಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಸೆನ್ಸೆಕ್ಸ್ ಕೂಡ 0.85% ಇವತ್ತು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.3% ಗೇನ್ ನೋಡೋದಕ್ಕೆ ಸಿಕ್ತು. ಸೊ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಶುಕ್ರವಾರದ ದಿನ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಇವತ್ತು 2% ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಟೋ ಇಂಡೆಕ್ಸ್ ಕೂಡ 1.5% ಇವತ್ತು ಗೇನ್ ಆಯಿತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸನ್ ಫಾರ್ಮಾ ಇವತ್ತು ಟಾಪ್ ಗೇನರ್ ಆಗಿತ್ತು. 7% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸಾಕಷ್ಟು ದಿನಗಳಿಂದ ಸನ್ ಫಾರ್ಮಾ US ಬೇಸ್ಡ್ ಕಂಪನಿಯನ್ನು ಅಕ್ವೈರ್ ಮಾಡ್ಕೋತಾರೆ ಅನ್ನುವಂಥ ರಿಪೋರ್ಟ್ ಬಂದಿತ್ತು. ಸೊ ಫೈನಲಿ $11.75 ಬಿಲಿಯನ್ ಹತ್ತತ್ರ 1 ಲಕ್ಷ ಕೋಟಿಗೆ ಒಂದು ಆಕ್ವಿಸಿಷನ್ ಅನ್ನು ಸನ್ ಫಾರ್ಮಾ ಮಾಡ್ಕೊಂಡಿದ್ದಾರೆ. ಆರ್ಗನಾನ್ ಅನ್ನುವಂಥ ಕಂಪನಿಯನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈ ಆರ್ಗನಾನ್ ಕಂಪನಿ 140 ಕಂಟ್ರಿಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಅನ್ನು ಹೊಂದಿದೆ. ಸೊ ಇದರಿಂದ ಸನ್ ಫಾರ್ಮಾದ ಓವರ್ ಆಲ್ ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಗುತ್ತೆ. ಹಾಗೆ ಸಾಕಷ್ಟು ಸೆಗ್ಮೆಂಟ್ಗಳಿಗೆ ಎಂಟ್ರಿಯನ್ನು ಕೂಡ ಸನ್ ಫಾರ್ಮಾ ಪಡ್ಕೋತಾರೆ. ಸೊ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಸನ್ ಫಾರ್ಮಾ ಈ ಬಿಸ್ನೆಸ್ನಲ್ಲಿ ಮಾಡ್ತಿದ್ದಾರೆ. ಸೊ ಇದರಿಂದ ಹೆಚ್ಚಿನ ಒಂದು ರೆವಿನ್ಯೂಸನ್ನು ಕೂಡ ಕಂಪನಿ ಜನರೇಟ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇದೆ. ಸೊ 50 ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ಗಳನ್ನು ಈ ಒಂದು ಕಂಪನಿ ಹೊಂದಿದೆ. ಈ ಬ್ರ್ಯಾಂಡ್ಸ್ಗಳೆಲ್ಲ ಈಗ ಸನ್ ಫಾರ್ಮಾನ ಅಂಡರಲ್ಲಿ ಬರುತ್ತೆ. ಸೊ ಇದರಿಂದ ಸನ್ ಫಾರ್ಮಾದ ವ್ಯಾಲ್ಯೂಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಇಯರ್ಲಿ ಒಂದು ಸ್ಟ್ರಾಂಗ್ ರೆವೆನ್ಯೂ ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಬಟ್ ಅನಲಿಸ್ಟ್ಗಳು ಈಗಲೂ ಕೂಡ ಕಾಷಿಯಸ್ ಆಗಿ ಇದ್ದಾರೆ. $11.75 ಬಿಲಿಯನ್ ಈ ಒಂದು ಆಕ್ವಿಸಿಷನ್ ಆಗಿದೆ. ಹಾಗೆ ಆರ್ಗನಾನ್ನಲ್ಲಿ ಕೆಲವೊಂದಿಷ್ಟು ಡೆಟ್ಗಳು ಕೂಡ ಇದೆ. ಸೊ ಡೆಟ್ ಕನ್ಸರ್ನ್ ಕೂಡ ಇದ್ದೇ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಯಾವ ರೀತಿಯಲ್ಲಿ ರಿವೈವ್ ಆಗುತ್ತೆ, ಎಷ್ಟು ರೆವೆನ್ಯೂಸ್ ಜನರೇಟ್ ಆಗುತ್ತೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಬೇಸಿಸ್ ಮೇಲೆ ರಿವ್ಯಾಲ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಬಟ್ ಇವತ್ತು ಈ ಒಂದು ಡೀಲ್ ಫೈನಲೈಸ್ ಆದಮೇಲೆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗಬೇಕು ಅಂದರೆ ಈ ಬಿಸ್ನೆಸ್ನಿಂದ ಸನ್ ಫಾರ್ಮಾ ಒಳ್ಳೆ ರೆವೆನ್ಯೂಸನ್ನು ಪ್ರಾಫಿಟ್ಸನ್ನು ಜನರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಜಿಯೋ ಫಿನಾನ್ಷಿಯಲ್ ಕೂಡ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಸ್ಟ್ರಾಂಗ್ ಮೊಮೆಂಟಮ್ ಜಿಯೋ ಫಿನಾನ್ಷಿಯಲಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಲಯನ್ಸ್ ಗ್ರೂಪ್ನ ಜೊತೆಯಲ್ಲಿ ಜಿಯೋ ಫಿನಾನ್ಷಿಯಲ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಸೆಗ್ಮೆಂಟ್ಗೆ ಕೂಡ ಎಂಟರ್ ಆಗ್ತಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ತು. ಶುಕ್ರವಾರದ ದಿನ ರಿಲಯನ್ಸ್ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಇವರ ರಿಟೇಲ್ ಬಿಸ್ನೆಸ್ ಹಾಗೆ ಜಿಯೋ ಬಿಸ್ನೆಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು. ಬಟ್ ಆಯಿಲ್ ಟು ಕೆಮಿಕಲ್, ಆಯಿಲ್ ಟು ಗ್ಯಾಸ್ ಬಿಸ್ನೆಸ್ನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರೆವೆನ್ಯೂಸ್ ಬರಲಿಲ್ಲ. ಸೊ ಆ ಸೆಗ್ಮೆಂಟ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆತ ರಿಲಯನ್ಸ್ಗೆ ಬಿದ್ದಿದೆ. ರೆವೆನ್ಯೂಸ್ ಪ್ರಾಫಿಟ್ಸ್ ಕ್ವಾರ್ಟರ್ ಸ್ವಲ್ಪ ಡ್ರಾಪ್ ಆಗಿತ್ತು. ಬಟ್ ಈಗಲೂ ಕೂಡ ಬ್ರೋಕರೇಜಸ್ಗಳು ಬುಲ್ಲಿಶ್ ಟಾರ್ಗೆಟ್ಸ್ಗಳನ್ನು ರಿಲಯನ್ಸ್ನಲ್ಲಿ ಕೊಡ್ತಿದ್ದಾರೆ. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದು 1800 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋಮುರ ಕಡೆಯಿಂದ ಬೈ ರೆಕಮೆಂಡೇಶನ್ ಇದೆ. 1680 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಓವರ್ ವೇಟ್ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದು 1800 ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ 1900 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಟಾರ್ಗೆಟ್ಸ್ ಎಲ್ಲ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 34 ಅನಲಿಸ್ಟ್ಗಳು ರಿಲಯನ್ಸ್ ಸ್ಟಾಕ್ ಅನ್ನು ಕವರ್ ಮಾಡಿದ್ದು 33 ಜನ ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಿದ್ದಾರೆ. ಕೇವಲ ಒಂದು ಬ್ರೋಕರೇಜ್ನ ಕಡೆಯಿಂದ ಮಾತ್ರ ಸೆಲ್ ರೆಕಮೆಂಡೇಶನ್ ಇದೆ. ಸೊ ರಿಲಯನ್ಸ್ ಒಂದು ಸ್ಟ್ರಾಂಗ್ ಬೈಯಿಂಗ್ ಬೆಟ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಈಗ 1365 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಪ್ರೈಸ್ನಿಂದ ಇನ್ನೂ 40% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಕೆಲವೊಂದಿಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಸೊ ರಿಲಯನ್ಸ್ ಬಿಸ್ನೆಸ್ನ ಮೇಜರ್ ಬ್ಯಾಕ್ ಬೋನ್ ಜಿಯೋನೇ ಆಗಿರುತ್ತೆ. ಸೊ ಟೆಲಿಕಾಂ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ತೀವಿ ಅಂತ ಮುಖೇಶ್ ಅಂಬಾನಿ ಅವರು ಆಲ್ರೆಡಿ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಮೇ ಬಿ ಈ ವರ್ಷದ ಕೊನೆಯಲ್ಲಿ ಜಿಯೋ IPO ಕೂಡ ಬರ್ಬೋದು. ಜಿಯೋ IPO ಬಂದು ಜಿಯೋ ಸಪ್ರೇಟಾಗಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ರಿಲಯನ್ಸ್ನ ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿ ಟರ್ನ್ಔಟ್ ಆಗುತ್ತೆ, ಸ್ಟಾಕ್ ಪ್ರೈಸ್ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅದೆಲ್ಲ ಕೂಡ ಈಗಲೂ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಸೊ ಕಂಪನಿ ಡಿಮರ್ಜ್ ಆಗ್ತಿದೆ ಅಂದರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗಳಿಗೆ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಅದೇ ಒಂದು ಕಂಪನಿ IPOನ ತರ್ತಿದ್ದಾರೆ ಅಂದರೆ ಶೇರ್ ಹೋಲ್ಡರ್ ಕೋಟಾ ಏನೋ ಇರುತ್ತೆ. ಬಟ್ ಆ ಶೇರ್ ಹೋಲ್ಡರ್ಸ್ಗಳಿಗೆ ಶೇರ್ಸ್ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಇರೋದಿಲ್ಲ. ಸೊ ಇದರಿಂದ ಯಾವ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಪ್ಯಾನ್ ಔಟ್ ಆಗ್ಬೋದು ಆ ಕ್ವೆಶ್ಚನ್ಸ್ ಇದ್ದೇ ಇರುತ್ತೆ. ಬಟ್ ಜಿಯೋ IPO ಅನೌನ್ಸ್ ಆದಾಗ ಖಂಡಿತವಾಗ್ಲೂ ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇರುತ್ತೆ. ಆ ಒಂದು ಮೊಮೆಂಟಮ್ನ ಲಾಭವನ್ನು ಪಡ್ಕೋಬೋದಾಗುತ್ತೆ. ವಿಪ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಕೂಡ 2.5%ಗೂ ಹೆಚ್ಚಾಗಿ ಗೇನ್ ಆಯಿತು.
ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 3.5%ಗೂ ಹೆಚ್ಚಿನ ಕರೆಕ್ಷನ್ ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಬಟ್ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಕಮೆಂಟ್ರಿನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. MSME ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಹಾಗೆಯೇ ವಾರ್ ಸಿಚುವೇಶನ್ಸ್ನಿಂದ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಇವರು ಮೇಜರಾಗಿ ವೆಹಿಕಲ್ ಫಿನಾನ್ಸನ್ನು ಮಾಡ್ತಾರೆ. ಸೊ ಆಟೋ ಸೆಗ್ಮೆಂಟ್ನ ಮೇಲೆ ಪ್ರೆಷರ್ ಇದ್ದರೆ ಇವರ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೆ ವೀಕ್ ಮಾನ್ಸೂನ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರೋದ್ರಿಂದ ಅದು ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟನ್ನು ತರ್ಬೋದು. Q1 ರೆವೆನ್ಯೂಸ್ ಸ್ವಲ್ಪ ಡ್ರಾಪ್ ಆಗ್ಬೋದು ಅನ್ನೋದು ಶ್ರೀರಾಮ್ ಫಿನಾನ್ಸ್ನ ವ್ಯೂ ಆಗಿರುತ್ತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಕ್ವಾರ್ಟರ್ನಲ್ಲಿ ರಿಸಲ್ಟ್ ಚೆನ್ನಾಗೇ ಬಂದಿತ್ತು. ಗೈಡೆನ್ಸ್ ಸ್ಟ್ರಾಂಗ್ ಆಗಿ ಇಲ್ಲದೇ ಇರೋ ರೀಸನ್ನಿಂದ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ ವೀಕೆಂಡಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಕ್ವಾರ್ಟರ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಅಸೆಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಪ್ರೈಸ್ನಲ್ಲಿ 3% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ಯಾಂಕ್ನ ಮಾರ್ಜಿನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ. ಹಾಗೆ ಹೆಚ್ಚಿನ ಒಂದು ಪ್ರೊವಿಷನ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರೊವಿಷನ್ಸ್ ಅಂದರೆ ಮುಂದಿನ ಕ್ವಾರ್ಟರ್ನಲ್ಲಿ ಮತ್ತೆ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಸೈನ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 3% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ಗಳನ್ನೇ ಆಕ್ಸಿಸ್ ಬ್ಯಾಂಕ್ಗೆ ಕೊಟ್ಟಿದ್ದಾರೆ. UBSನ ಕಡೆಯಿಂದ 1620 ಟಾರ್ಗೆಟ್ ಪ್ರೈಸ್ ಇದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 1600 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಬರ್ನ್ಸ್ಟೈನ್ನ ಕಡೆಯಿಂದ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಇದೆ. 1600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಬಂದಿದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಸ್ವಲ್ಪ ಡ್ರಾಪ್ ಆಗಿರೋದು ಕನ್ಸರ್ನಿಂಗ್ ಆಗಿರುತ್ತೆ. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಆಕ್ಸಿಸ್ ಬ್ಯಾಂಕ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು ಅಂತ ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸನ್ನೇ ಕೊಟ್ಟಿದ್ದಾರೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ICICI ಬ್ಯಾಂಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ 6% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಲೋ ಆಗಿ ಸ್ಟಾಕ್ ರಿಕವರ್ ಆಗಿದೆ. ಈ ಒಂದು ಡೌನ್ ಸೈಡ್ಗೆ ಕಾರಣ ಶುಕ್ರವಾರ RBIನ ಕಡೆಯಿಂದ ಬಂದಂಥ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಪೇಟಿಎಂಗೆ ಪೇಟಿಎಂ ಪೇಮೆಂಟ್ ಬ್ಯಾಂಕನ್ನು ನಡೆಸೋದಕ್ಕೆ ರೀಸೆಂಟಾಗಿ RBIನ ಕಡೆಯಿಂದ ಲೈಸೆನ್ಸ್ ಸಿಕ್ಕಿತ್ತು. ಸೊ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಜನರೇಷನ್ ಆಗ್ಬೋದು ಅನ್ನೋದು ಬ್ರೋಕರೇಜಸ್ಗಳ ವ್ಯೂ ಕೂಡ ಆಗಿತ್ತು. ಬಟ್ ಕಂಟಿನ್ಯೂಸ್ ಆಗಿ ಪೇಟಿಎಂ RBIನ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಿರ್ಲಿಲ್ಲ. ಇದರಿಂದ ವಾರ್ನಿಂಗ್ಸ್ಗಳು ಕೂಡ ಬಂದಿತ್ತು. ಸೊ ಫೈನಲ್ ಆಗಿ ನಾನ್ ಕಂಪ್ಲೈನ್ಸಸ್ಗಳು ಇನ್ಕ್ರೀಸ್ ಆಗ್ತಿರೋದ್ರಿಂದ ಪೇಟಿಎಂ ಪೇಮೆಂಟ್ ಬ್ಯಾಂಕನ್ನು RBI ಈಗ ಸ್ಟಾಪ್ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಪೇಟಿಎಂನ ಮೇಲೆ ಇರುತ್ತೆ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಬ್ರೋಕರೇಜಸ್ಗಳು ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ರೆವಿನ್ಯೂ ಸ್ಟೆಬಿಲೈಸ್ ಆಗುತ್ತೆ. ಇದೇನು ಮೇಜರ್ ಪ್ರಾಬ್ಲಮ್ ಆಗಿರೋದಿಲ್ಲ ಅಂತ ಬೈ ರೆಕಮೆಂಡೇಷನನ್ನು ಪೇಟಿಎಮ್ಮಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಗ್ಲೋಬಲ್ ಬ್ರೋಕರೇಜ್ ಹೌಸ್ ಜೆಫ್ರೀಸ್ ಈಗಲೂ ಕೂಡ ಬೈ ರೆಕಮೆಂಡೇಷನ್ ಕೊಟ್ಟಿದ್ದು 1350 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈ ನ್ಯೂಸ್ನಿಂದ ಸ್ವಲ್ಪ ಮಟ್ಟಿಗೆ ಸ್ಟಾಕ್ ರಿಕವರ್ ಆಗಿದೆ. ಬಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಒಳ್ಳೆಯ ಒಂದು ರೆವೆನ್ಯೂ ಸೋರ್ಸ್ ಆಗಿರ್ತಿತ್ತು. ಬಟ್ ಕಂಪ್ಲೈನ್ಸಸ್ಗಳನ್ನು ಫಾಲೋ ಮಾಡದಿರೋ ರೀಸನ್ನಿಂದ ಆ ಒಂದು ಸೆಗ್ಮೆಂಟ್ ಈಗ ಕ್ಲೋಸ್ ಔಟ್ ಆಗ್ತಿದೆ. L&T ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಗ್ತದೆ. ಕಂಪನಿ ತಮ್ಮ ಸಬ್ಸಿಡರಿ ಆಗಿರುವಂಥ L&T ರಿಯಾಲಿಟಿ ಪ್ರಾಪರ್ಟೀಸ್ ಲಿಮಿಟೆಡ್ನ ಮೂಲಕ 100%ನಷ್ಟು ಸ್ಟೇಕನ್ನು ಇಂಟರ್ನ್ಯಾಷನಲ್ ಗ್ರೀನ್ ಸ್ಪೇಸಸ್ ಕಂಪನಿಯಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದರಿಂದ 20 ಎಕರ್ ಲ್ಯಾಂಡನ್ನು ಗುರುಗ್ರಾಮ್ನಲ್ಲಿ ಇವರು ಪರ್ಚೇಸ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಅಲ್ಲಿ ಅವರು ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡಿ ಅದರಿಂದ ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಜನರೇಟ್ ಮಾಡ್ಬೋದಾಗುತ್ತೆ. ಸೊ ರಿಯಾಲಿಟಿ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಒಂದು ಫುಟ್ ಪ್ರಿಂಟ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ L&T ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಟೈರ್ 1 ಸಿಟಿಗಳಲ್ಲಿ ಒಳ್ಳೆಯ ಒಂದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತಿರೋದ್ರಿಂದ ಈ ಬಿಸ್ನೆಸ್ನಲ್ಲಿ ಕೂಡ ಒಳ್ಳೆ ರೆವೆನ್ಯೂ ಜನರೇಷನ್ನ ಪ್ಲಾನ್ L&T ಕಡೆಯಿಂದ ಇದೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು 1%ನಷ್ಟು ಗೇನ್ ಆಯಿತು. ಮೊಬಿಕ್ವಿಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 15% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ NBFC ಲೈಸೆನ್ಸ್ಗೆ ಇವರು RBIಗೆ ಅಪ್ಲಿಕೇಶನ್ ಹಾಕಿದ್ರು. RBIನ ಕಡೆಯಿಂದ ಈಗ ಅಪ್ರೂವಲ್ ಸಿಕ್ಕಿದೆ. ಒಂದು ಪೇಮೆಂಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿದ್ದಂಥ ಮೊಬಿಕ್ವಿಕ್ ಇನ್ಮೇಲೆ NBFC ಆಗಿ ಕೆಲಸ ಮಾಡುತ್ತೆ. ಅಂದರೆ ಇವರು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದಾಗುತ್ತೆ. ಸೊ ತಮ್ಮದೇ ಆದಂಥ ಲೆಂಡಿಂಗ್ ಪ್ರಾಡಕ್ಟ್ಸ್ಗಳನ್ನು ಇವರು ಇಶ್ಯೂ ಮಾಡ್ಬೋದು. ಸೊ NBFC ಆಗಿ ಕೆಲಸ ಮಾಡೋದ್ರಿಂದ ಹೆಚ್ಚಿನ ಒಂದು ರೆವಿನ್ಯೂಸ್ ಕಂಪನಿ ಜನರೇಟ್ ಮಾಡ್ತಾರೆ. ಸೊ ಕಂಪನಿ ಒಂದು ಸ್ಟ್ರಾಂಗ್ ಯೂಸರ್ ಬೇಸನ್ನು ಹೊಂದಿರೋದ್ರಿಂದ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಹೆಚ್ಚಿನ ಕಸ್ಟಮರ್ಸ್ಗಳನ್ನು ಅಟ್ರಾಕ್ಟ್ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹೊಸ ಬಿಸ್ನೆಸ್ ವರ್ಟಿಕಲ್ಸ್ಗಳು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಅದನ್ನು ಅವರು ಪಾಸಿಟಿವ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಮೇಜರಾಗಿ ಸಿಲ್ವರ್ ಪ್ರೈಸ್ನ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿದೆ. ಹಾಗೆಯೇ ಹಿಂದೂಸ್ತಾನ್ ಜಿಂಕ್ನ CEO ಹೊಸ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ.
ಕಂಪನಿ 2027ರ ಫಿನಾನ್ಷಿಯಲ್ ಇಯರ್‌ನಲ್ಲಿ ಡಿಮರ್ಜರ್‌ನ ಬಗ್ಗೆ ಯೋಚನೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಕಂಪನಿಯ ಪ್ರಮೋಟರ್ ವೇದಾಂತ ಆಗಿರ್ತಾರೆ. ವೇದಾಂತ ಕೂಡ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಬೇಕು ಅಂತ ಇದ್ದಾರೆ. ಸೊ ಇವರು ತಮ್ಮ ಜಿಂಕ್, ಲೆಡ್, ಸಿಲ್ವರ್ ರೀಸೈಕ್ಲಿಂಗ್ ಬಿಸ್ನೆಸಸ್ ಏನಿದೆ ಅದನ್ನು ಡಿಮರ್ಜ್ ಮಾಡುವಂಥ ಪ್ಲಾನನ್ನು 2024ರಲ್ಲೇ ಹೊಂದಿದ್ರು. ಬಟ್ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳಿಂದ ಡಿಮರ್ಜರ್ ಆಗಿರಲಿಲ್ಲ. ಸೊ ಮತ್ತೆ ಆ ಒಂದು ಪ್ರಪೋಸಲನ್ನು ಈಗ ಇಡ್ತಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಯಿತು. ಸೊ ಸಾಕಷ್ಟು ದಿನಗಳ ನಂತರ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಆನ್ EMI ಟೆಕ್ನಾಲಜಿ ಸೊಲ್ಯೂಷನ್ ತಮ್ಮ IPOನ ತರ್ತಿದ್ದಾರೆ. ಇವರು ಡಿಜಿಟಲ್ ಲೋನ್ಗಳನ್ನು ಆ್ಯಪ್ಗಳ ಮೂಲಕ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಕಿಶ್ತ್ ಮತ್ತು ರಿಂಗ್ ಅನ್ನುವಂಥ ಪೇಮೆಂಟ್ ಆ್ಯಪ್ಗಳ ಮೂಲಕ ಇವರು ಲೋನ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾರೆ. ಇದು ಕಂಪನಿಯ ಮೇಜರ್ ರೆವೆನ್ಯೂ ಸೋರ್ಸ್ ಆಗಿರುತ್ತೆ. ಹಾಗೆ ಇದೊಂದು ಪ್ರಾಫಿಟಬಲ್ ಬಿಸ್ನೆಸ್ ಕೂಡ ಆಗಿದೆ. 30 ಏಪ್ರಿಲ್ಗೆ IPO ಓಪನ್ ಆಗುತ್ತೆ. 5 ಮೇವರೆಗೂ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಡೇಸ್ ನಮಗೆ ಎಕ್ಸ್ಟ್ರಾ ಕಾಣಿಸುತ್ತೆ. ಹಾಗೆ ಕಂಪನಿ ಪ್ರೈಸ್ ಬ್ಯಾಂಡ್ ₹171 ಸೆಟ್ ಮಾಡಿದರೆ 87 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಈ ಒಂದು IPO ಮಾರ್ಕೆಟ್ನಲ್ಲಿ ಮೇ 8ಕ್ಕೆ ಲಿಸ್ಟ್ ಆಗುತ್ತೆ. ಸೊ ಪ್ರೈಸ್ ಬ್ಯಾಂಡ್ ರೀಸನೇಬಲ್ ಆಗಿದೆ, ಪ್ರಾಫಿಟಬಲ್ ಕೂಡ ಆಗಿದೆ. ಕೇವಲ ₹2 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. 925 ಕೋಟಿಯ ಇಶ್ಯೂ ಸೈಜ್ನೊಂದಿಗೆ ಇವರು IPOನ ತರ್ತಾ ಇದ್ದಾರೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹10-15 ಇದ್ದರೆ ಆಗಬೇಕಾದ್ರೆ ರಿಸ್ಕನ್ನು ತಗೋಬೋದು. ಸಿಂಗಲ್ ಡಿಜಿಟ್ ಪ್ರೀಮಿಯಂ ಇದ್ದರೆ ಈ ಒಂದು IPOನ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ಯಾಕೆಂದರೆ ಮಾರ್ಕೆಟ್ ಇನ್ನೂ ಕೂಡ ಸ್ಟೆಬಿಲೈಸ್ ಆಗಿಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ IPOs ನೆಗೆಟಿವ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ಸೇ ಇರುತ್ತೆ. ಸೊ ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 4123 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂತು. FIIs ನೆಟ್ ಸೆಲ್ಲರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1151 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.